ಪಟಾಕಿ ಹೆಂಗಿದೆಪ್ಪ? ಚೆನ್ನಾಗಿದೆ. ಪಟಾಕಿ ಚೆನ್ನಾಗಿದೆ. ಪಟಾಕಿ ಯಾರ್ದಾದೇನು ಹಚ್ಚೋದು ನಾವಾಗಿರ್ಬೋದು. ಏನ್ ಹೆಸರು? ತೇಜಸ್. 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 ತೇಜಸ್ ಈಗ ಪಟಾಕಿ ತಗೊಂಡಿದ್ಯಾ? ಎಷ್ಟು ಸಾವಿರ ರೂಪಾಯಿ ತಗೊಂಡಿದ್ಯಾ ಪಟಾಕಿ? ತಗೋಬೇಕಂಕಲ್ ಈಗ. ತಗೊಳಕ್ ಬಂದಿದ್ಯಾ? ಏನು ತಗೊಂಡಿಲ್ಲ? ಬಾಕ್ಸ್ ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? ಸಿಕ್ಸ್ತ್. ಯಾವ ಸ್ಕೂಲು? ಸತ್ಯಸಾಯಿ ಸ್ಕೂಲ್. ಸತ್ಯಸಾಯಿ. ಓಕೆ ಓಕೆ. ಈಗ ತಗೊಳಕ್ ಬಂದಿದ್ದೀರಾ? ಹೌದು. ಮಕ್ಕಳ ಆಸೆ ಇಡತ್ತದು ತಂದೆ ತಾಯಿಗಳ ಕರ್ತವ್ಯ. ಅದು ವರ್ಷಕ್ಕೊಂದ್ಸರಿ ಪಟಾಕಿ ಹಬ್ಬ ಬರುತ್ತೆ. ಹೌದೌದು. ಈಗ ಎಷ್ಟಾದ್ರೂ ರೇಟ್ ದೊಡ್ಡವು ಬೇಡ ಅಂತ ಚಿಕ್ಕ ದೊಡ್ಡ ದೊಡ್ಡ ಪಟಾಕಿಗಳು ಬೇಡ. ಬೇಡ. ಸ್ವಲ್ಪ ಆದಷ್ಟು ಕಣ್ಣಿಗೆ ಸೇಫ್ಟಿ ಇರಬೇಕಲ್ರಿ. ಕಣ್ಣಿಗೆ ಸೇಫ್ಟಿ ಮಾಡ್ಕೊಂಡು ಕೈಗೆ ಕಾಲಿಗೆ. ಓಕೆನಾ? ಥ್ಯಾಂಕ್ ಯು. ಮರಳು ಸಿದ್ದೇಶ್ವರ ಕ್ರ್ಯಾಕರ್ಸ್ ಸರ್ ಚೀಪ್ ಅಂಡ್ ಬೆಸ್ಟ್ ಸಿಗ್ತದೆ ಸರ್. ಸರ್ ಹೇಳಿ, ನಿಮ್ಮ ಮರಳು ಸಿದ್ದೇಶ್ವರ ಕ್ರ್ಯಾಕರ್ಸ್ ಅಲ್ಲಿ ಪಟಾಕಿ ರೇಟ್ ಹೇಗಿದೆ ಸರ್? ಪಟಾಕಿ ರೇಟ್ ಎಲ್ಲದಕ್ಕಿಂತ ಕಮ್ಮಿ ಕೊಡ್ತಿದ್ದೇವೆ ಸರ್. ಆಫರ್ ಚೆನ್ನಾಗಿ ಕೊಡ್ತಿದ್ದೆ. ಪಟಾಕಿ ಎಲ್ಲ ಚೆನ್ನಾಗಿರೋ ಕಡೆನೆ ತರಿಸಿರೋದು. ಎಲ್ಲ ಈ ತರ ತರಿಸಿಲ್ಲ, ಈ ಸಲ ಚೆನ್ನಾಗಿರೋ ಕಡೆ ತರಿಸಿದೆ. ಎಲ್ಲರೂ ಬಂದು ಒಂದ್ಸಲ ವಿಸಿಟ್ ಮಾಡಿ ಸರ್. ಈಗ ಲಾಸ್ಟ್ ಇಯರ್ ಗಿಂತ ಈ ಸರಿ ಜಾಸ್ತಿ ಅಂತ ಹೇಳ್ತಾರೆ. ಹಾ ಸರ್. ಸರ್ ಎಲ್ಲಾ ಕಡೆ ಈಗ ಎಲ್ಲಿ ಸ್ಟಾಕ್ ಸಿಗ್ತಿಲ್ಲ ಸರ್, ಹಂಗಾಗಿ ಸ್ವಲ್ಪ ಪಟಾಕಿ ಅಷ್ಟೇ ರೇಟ್ ಆಗಿದೆ. ಆದ್ರೆ ನಮ್ದು ಒರಿಜಿನಲ್ ಪಟಾಕಿ ಎಲ್ಲ ತರಿಸಿರೋ ಸರ್. ಬೇರೆ ಕಡೆಯಿಂದಾನೆ ತರಿಸಿರೋದೆಲ್ಲ ಒರಿಜಿನಲ್ ಆಗಿ. ಒಂದ್ಸಲ ವಿಸಿಟ್ ಕೊಟ್ಟು ನೋಡಿ ಸರ್. ಅಂದ್ರೆ ಶ್ರೀ ಮರಳು ಸಿದ್ದೇಶ್ವರ ಕ್ರ್ಯಾಕರ್ಸ್ಗೆ ಒಂದ್ಸರಿ ವಿಸಿಟ್ ಕೊಡಿ. ವಿಸಿಟ್ ಕೊಡಿ ಅಂತ ಹೇಳ್ತೀವಿ ಸರ್. ರವಿ ಅಂತ. ರವಿ ಅವರು ನಮ್ಮ ಅಂಗಡಿಯಲ್ಲಿ ಆದಷ್ಟು ನಾವು ಕಡಿಮೆ ರೇಟಲ್ಲಿ ಹಾಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಬನ್ನಿ, ಶ್ರೀ ಮರಳು ಸಿದ್ದೇಶ್ವರ ಕ್ರ್ಯಾಕರ್ಸ್ಗೆ ನೀವು ಪಟಾಕಿಗಳನ್ನ ಖರೀದಿ ಮಾಡ್ಕೊಂಡು ಹೋಗ್ಬೋದು. ಬನ್ನಿ, ದಾವಣಗೆರೆ ಜನರಿಗೆ ಎಲ್ಲರಿಗೂ ಹೇಳ್ತಿದ್ದೆ ಬನ್ನಿ. ಹೀಗೆ ಹುಡ್ಕೊಂಡ್ ಬರ್ಲಿ ಕಸ್ಟಮರ್ಸ್ ಎಲ್ಲ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ಗದಿಗೆಯ್ಯ ಅಂತೇಳಿ. ಏನು ವೃತ್ತಿ ಏನ್ ಮಾಡ್ತಿದ್ದೀರಾ ಸರ್? ನಾವು ಗ್ರಾಮ ಪಂಚಾಯತಿ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಆಲೂರು ಗ್ರಾಮ ಪಂಚಾಯತಿಲಿ ವರ್ಕ್ ಮಾಡ್ತಾ ಇದೀವಿ. ಸರ್, ಮೊಟ್ಟ ಮೊದಲಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ತಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಸರ್, ಈಗ ಪಟಾಕಿ ಮಕ್ಕಳೆಲ್ಲ ತಗೊಂಡು ಹೋಗ್ತಾರೆ, ಹೊಡಿತಾರೆ, ಮಾಡ್ತಾರೆ. ಈಗ ಕೊಡ್ಸಲ್ಲ ಅಂದ್ರು ಮನೇಲಿ ಯಾರಿಗೆ ಬಿಡಲ್ಲ. ಅದರಲ್ಲಿ ಫಸ್ಟ್ ಆಫ್ ಆಲ್ ಮಕ್ಕಳು ಬಿಡಲ್ಲ. ವರ್ಷಕ್ಕೊಂದ್ಸರಿ ಹಬ್ಬ ಬರುತ್ತೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ನನ್ ಮಗನ ಈಗ ಆಟ ಮಾಡಿ ಪಟಾಕಿ ಬೇಕಂತೇಳಿ ಇಲ್ಲಿ ಕರ್ಕೊಂಬಂದಾನೆ. ಅವನಿಗೆ ಪಟಾಕಿನ ಇವಾಗಿನ ಕೊಡಿಸ್ತಾ ಇದ್ದೀನಿ ನೀನು. ಮತ್ತೆ ಅದ್ರ ಜೊತೆಗೆ ಕೊಡಿಸ್ತೀವಿ ಅಂತೇಳಿ ಅವ್ರಿಗೆ ಸುರಕ್ಷತೆನೂ ನಾವು ನೋಡ್ಕೋಬೇಕು. ಅವ್ರಿಗೇನ್ ತೊಂದರೆ ಆಗದಂಗೆ ಜೊತೆಗೆ ಇತ್ತು. ಮತ್ತೆ ಅವ್ರ ಖುಷಿಯಲ್ಲಿ ನಾವು ಭಾಗಿಯಾಗ್ಬೇಕು ಅಷ್ಟೇ. ಆಮೇಲೆ ಸುರಕ್ಷತೆ ಬಗ್ಗೆ ಸರ್? ಸುರಕ್ಷತೆ ಇನ್ನೇನ್ ಸರ್, ಅದ್ರಾಗೇನ್ ಸೇಫ್ಟಿಯಾಗಿ ಏನು ಮಾಡಕ್ ಇದಾಗಲ್ಲ. ಸಪರೇಟ್ ಆಗಿ ಮಕ್ಕಳ ಕೈಗೆ ದೊಡ್ಡ ದೊಡ್ಡ ಪಟಾಕಿಗಳು ಕೊಡಬಾರ್ದು. ಚಿಕ್ಕ ಪುಟ್ಟದಷ್ಟೇ, ಏನು ಅದರಿಂದ ತೊಂದರೆ ಆಗದಂತದ್ ಮಾತ್ರ ಕೊಡ್ಬೇಕು ಅವ್ರಿಗೆ. ಪರಿಸರ ಸ್ನೇಹಿನ ಪಟಾಕಿಯನ್ನ ಹೊಡಿಬೇಕು. ಸಾಧ್ಯವಾದಷ್ಟು ನಾವು ಮಾಲಿನ್ಯವನ್ನ ತಡಿಬೇಕಾಗೈತಿ ಈಗ. ಯಾಕಂದ್ರೆ ಎಲ್ಲಾ ಕಡೆನೂ ಪೊಲ್ಯೂಷನ್ ತುಂಬ ಹೋಗೈತಿ. ಈ ಬ್ಯಾಸಿಗೆ ಬಂದ್ರೆ ಧೂಳನ್ನೇ ತಡ್ಕೊಳಕ್ ಆಗ್ತಾ ಇಲ್ಲ ಈಗ. ಇನ್ಮೇಲೆ ಹೌದು ಸರ್, ಏನ್ ಕಂಟ್ರೋಲ್ ಮಾಡಿದ್ರು ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಯಾವ್ದನ್ನು ನಿಖರವಾಗಿ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಯಾವ ಸರ್ಕಾರ ಇದ್ರು ಯಾವ ಆಗ್ತಾ ಇಲ್ಲ. ಜನಗಳು ಅದ್ರ ಬಗ್ಗೆ ಸ್ವಂತವಾಗಿ ಅವ್ರು ಜ್ಞಾನ ತಗೋಬೇಕು ಹೊರತು ಸರ್ಕಾರ ಆಗ್ಲಿ ಬೇರೆ ಯಾರೇ ಆಗ್ಲಿ ಸಂಘ ಸಂಸ್ಥೆ ಆಗ್ಲಿ ಅದನ್ನ ಬದಲಿ ಮಾಡಕ್ ಆಗೋದಿಲ್ಲ. ಈಗ ಸ್ಕೂಲ್ ಪಾಠ ಮಾಡ್ತಾರೆ, ಪಾಠ ಎಲ್ರಿಗೂ ಕೇಳಿಸ್ಕೊಂತಾರೆ. ಆದ್ರೆ ಅದರಲ್ಲಿ ಕೆಲವು ವಿದ್ಯಾರ್ಥಿಗಳು ಮಾತ್ರ ಜಾಣರಾಗ್ತಾರೆ, ಎಲ್ರು ಆಗಲ್ಲ. ಅದೇ ತರನೇ ಇದು ಕೂಡ. ಈಗ ಅವ್ರವ್ರ ಐಕ್ಯೂ ಮೇಲೆ ಅವ್ರವ್ರ ಜ್ಞಾನ ಇರುತ್ತೆ ಸರ್. ಅದ್ರ ಬಗ್ಗೆ ಏನು ಇದಿರಲ್ಲ. ಅದ್ರಾಗೂ ಶ್ರದ್ಧೆ ವಹಿಸಿ ಕಷ್ಟಪಟ್ಟು ಕಡಿಮೆ ಇದ್ರೂ ಅವ್ರು ಶ್ರದ್ಧೆ ತಗೊಂಡ್ರೆ ಮುಂದೊಂದ್ ದಿನ ಆಗ್ಲಿ ಅವ್ರು ಅದ್ರಲ್ಲಿ ಯಶಸ್ವಿ ಆಗ್ಬಹುದು, ಇಲ್ಲ ಅಂತಲ್ಲ. ಆಮೇಲೆ ಅದೇ ಪರಿಸರ ಸ್ನೇಹಿ ಇರುತ್ತಲ್ಲ, ಅದ್ರಿಂದ ಬೆಳಕು ಜಾಸ್ತಿ ಬರುತ್ತಂತೆ, ಸೌಂಡ್ ಬರುತ್ತಂತೆ. ಇದು ನಿಜಾನ ಸರ್? ಈಗ ಸರ್ ಪಟಾಕಿ ಈಗ ಯಾವುದೇ ತರದ ಪಟಾಕಿ ಆದ್ರೂ ಇದು ಖುಷಿಗೋಸ್ಕರ ಮಾಡೋದು. ಇದರಿಂದ ಯಾವುದೇ ಉಪಯೋಗ ಏನಿಲ್ಲ. ಹೌದಾ? ಯಾವ್ದೇನು ಸಂಭ್ರಮಾಚರಣೆ ಇದಕ್ಕೆ ಇದನ್ನ ಮಾಡ್ತಾ ಇರೋದಷ್ಟೇ. ನಾವು ಸಾಧ್ಯವಾದಷ್ಟು ನಮ್ಮ ಖುಷಿನ ಬೇರೆ ವಿಚಾರಗಳಲ್ಲಿ ನಾವು ಪಡ್ಕೋಬೇಕು ಹೊರತು ಪಟಾಕಿ ಹೊಡೆಯೋದ್ರಿಂದ, ಡಿಜೆ ಹಾಕೊಂಡ್ ಕುಣಿಯೋದ್ರಿಂದ ಇದರಿಂದ ಪಡ್ಕೊಳ್ಳೋದು ನಾವು ಕಡಿಮೆ ಮಾಡ್ಬೇಕು. ಸಾಂಪ್ರದಾಯಿಕವಾಗಿ ನಾವು ಏನು ಒಬ್ರಿಗೊಬ್ರು ಮಾತಾಡಿ ಹಾಡು ಹೇಳಿ ಕತೆ ಹೇಳಿ ಈ ತರ ನಾವು ಪಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಷ್ಟೇ. ನಿಮ್ಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಪಟಾಕಿ ಬಂದಿದ್ದ
ಪಟಾಕಿ ತಗೊಳಕ್ ಬಂದಿರಾ ಇಲ್ಲ ಪಟಾಕಿ ಅಂಗಡಿನೇ ನಿಮ್ದ? ನಮ್ದಲ್ಲ ನಾವು ಪಟಾಕಿ ತಗೊಂಡ್ ಬಂದಿವಿ. ಹಾ ತಗೋಣ ಒಂದೆರಡು ಮಾತಾಡೋಣ. ಏನ್ ಮಾತಾಡೋಣ ಅದಕ್ಕೆ ಅಂದಾಜ್ಕೊಂತೀವಿ. ಹಾ ಹೇಳಿ ಅಣ್ಣ. ನಿಮ್ಮ ಹೆಸರು? ಸಂತೋಷ್. ಸಂತೋಷ್ ಯಾವ್ರಣ್ಣ? ನಮ್ದು ಸಿರ್ಗನಹಳ್ಳಿ. ಸಿರ್ಗಾನಹಳ್ಳಿ. ಹೌದು. ಈಗ ಪಟಾಕಿ ತಗೊಳಕ್ ಬಂದಿದ್ದೀರಿ? ಹೌದಣ್ಣ ಪಟಾಕಿ ತಗೊಂಡ್ ಬಂದಿವಿ. ಈಗ ಹಸಿರು ಸ್ನೇಹಿ ಪಟಾಕಿನ ಹೊಡಿಬೇಕಂತ ಹೇಳ್ತಾರೆ. ಈಗ ಎಲ್ಲಾ ಕಡೆನೂ ಅದನ್ನ ಪಾಲನೆ ಮಾಡಲ್ಲ, ಯಾಕಂದ್ರೆ ಅದು ಬರೀ ಬೆಳಕು ಬರುತ್ತೆ, ನಮ್ಗೆ ಸೌಂಡ್ ಬರ್ಬೇಕು ಅಂತ ನಮ್ ಜನ. ಈಗ ಇದ್ರ ಬಗ್ಗೆ ಏನ್ ಹೇಳ್ತೀರಣ್ಣ? ಇದ್ರ ಬಗ್ಗೆ ಪಟಾಕಿ ಹೊಡಿಬೇಕು, ಆದ್ರೆ ಹುಷಾರಲ್ಲಿ ಹೊಡಿಬೇಕು. ಸ್ವಲ್ಪ ಚಿಕ್ಕ ಮಕ್ಕಳು ಇದ್ರು ಸ್ವಲ್ಪ ದೂರ ಸರಿಸಿ ಹೊಡಿಬೇಕು, ಆದಷ್ಟು ಬೇಗ ಸೂಕ್ಷ್ಮದಿಂದ ಹೊಡ್ಕೋಬೇಕು. ಈಗ ರಾಕೆಟ್ಸ್ ಎಲ್ಲ ಹೊಡಿತಾರೆ. ಅದು ರಾಕೆಟ್ಸ್ ಅಂದ್ರೆ ಸ್ವಲ್ಪ ಸೂಕ್ಷ್ಮದಿಂದ ಬೀರ್ ಬಾಟ್ಲಿ ಇರ್ತಾವಲ್ಲ ಅದು ಇಟ್ಕೊಂಡು ಹೊಡಿಬೇಕು. ಹಂಗೆ ಎಲ್ ಬೇಕಲ್ಲಿ ಸಿಕ್ಸಂಗ್ ಹೊಡಿಬಾರ್ದು. ಒಂದ್ ಸೈಡ್ ಈ ಕಡೆ ಎಲ್ಲ ಮನೆಗಳೆಲ್ಲ ಹೋಗ್ಬಿಡುತ್ತವೆ. ಕೆಲವು ಹೋಗಿದಾವೆ. ಅದು ತುಂಬಾ ಜನಕ್ಕೂ ಪ್ರಾಬ್ಲಮ್ ಆಗಿದೆ. ಅದು ಇದರಿಂದ ಒಳ್ಳೆನೂ ಇದೆ, ಎಫರ್ಟ್ನು ಇದೆ. ಆದ್ರೂ ನಾವು ಎಷ್ಟು ಜಾಗೃತಿಯಿಂದ ಹೊಡಿಸ್ತೀವಿ ಅಷ್ಟು ಒಳ್ಳೇದು. ಈಗ ಮಕ್ಕಳಿಗೆಲ್ಲ ನೀವೇನ್ ಹೇಳ್ತೀರಿ? ಯಾವ ತರ ಹೊಡಿಬೇಕಂತ ಹೇಳ್ತೀರಾ? ನಾವು ಮಕ್ಕಳೆಲ್ಲ ಹೊಡೆದ್ರೆ ಹುಷಾರಲ್ಲಿ ಹೊಡಿರಿ, ನೋಡ್ಕೊಂಡು ಹೊಡ್ರಿ. ಅಕ್ಕ ಪಕ್ಕ ಜನಗಳು ಇರ್ತವೆ, ಸ್ವಲ್ಪ ಸೂಕ್ಷ್ಮದಿಂದ ಹೊಡಿರಿ ಅಂತೀವಿ. ತಮ್ಮ ಕಣ್ಣುಗಳಿಗೆ ಹುಷಾರಾಗಿ ಸೇಫ್ಟಿಯಲ್ಲಿ ಹೊಡಿರಿ ಅಂತ ಹೇಳ್ತೀವಿ. ಕಣ್ಣು ಹೋದ್ರೆ ಮತ್ತೆ ಯಾರು ಕೊಡಲ್ಲ, ನಾವೇ ಅನುಭವಿಸ್ಬೇಕಾಗುತ್ತೆ. ಇದೇ ತರ ಸುಮಾರು ಪ್ರಕರಣಗಳು ಆಗಿದಾವೆ ಸರ್. ಪ್ರತಿ ವರ್ಷ ಅದೇ ತರ ಆಗುತ್ತಲ್ಲ. ಅದು ಏನು ಮಾಡಕ್ಕಾಗಲ್ಲ ಸರ್. ಅದು ಹಬ್ಬಗಳಿದಾವೆ, ಮತ್ತೆ ಅದು ಒಂದ್ ರೀತಿ ನೋಡಿದ್ರೆ ಅದಕ್ಕೆ ಈ ತರ ಆದ್ರೆ ಪಟಾಕಿನೇ ಬ್ಯಾನ್ ಮಾಡಿಸ್ಬೇಕಾಗುತ್ತೆ. ಬ್ಯಾನ್ ಮಾಡಿಸ್ಬೇಕಾಗುತ್ತೆ. ಹಂಗೆ ಬ್ಯಾನ್ ಮಾಡ್ತಿರೋ ಹಬ್ಬಗಳು ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ. ಒಳ್ಳೇದು ಇದೆ, ಅದರಿಂದ ಕೆಟ್ಟದ್ದು ಇದೆ ಸರ್. ಪಟಾಕಿ ಹೊಡಿಬೇಕು ಅಷ್ಟು ಹೊಡಿಬೇಕು, ಆದ್ರೆ ಎಷ್ಟು ಹೊಡಿತೋ ಅಷ್ಟು ಸೂಕ್ಷ್ಮದಿಂದ ಇರ್ಬೇಕಷ್ಟೇ. ಆಮೇಲೆ ಅಕ್ಕಪಕ್ಕ ಮನೆಯವರೆಲ್ಲ ಹೇಳ್ತಾರೆ, ಅಯ್ಯೋ ಇಷ್ಟೊಂದು ಪಟಾಕಿ ಹೊಡಿತಾರೆ, ನಮಗೆ ನಿದ್ದೆ ಬರಲ್ಲ. ಅದಕ್ಕೂ ಒಂದು ಟೈಮಿಂಗ್ಸ್ ಇರುತ್ತೆ ಸರ್. ಅಷ್ಟು ಟೈಮಿಂಗ್ಸ್ ಒಳಗಡೆ ಹೊಡ್ಕೊಂಡ್ಬಿಟ್ರೆ ಮುಗೀತು. ಮಕ್ಕಳಿಗೆ ಏನೋ ನಾವು ಹೊಡಿಬೇಡ ಅಂದ್ರು ನಾವು ಕೊಳ್ಳಿದ್ರು ಅಂಗಡಿ ತಗೊಂಡ್ಬಂದು ಹೊಡಿತಾರೆ. ಅವ್ರು ಎಷ್ಟು ಹೇಳ್ತೀವಿ ಅವ್ರು ಬಿಡಲ್ಲ. ದೊಡ್ಡರು ಆದ್ರೆ ಒಂದ್ ಮಾತು ಹೇಳ್ಕೊಂಡು ಸುಮ್ಮ ಹಾಕ್ಸ್ಬೋದು. ಆ ಚಿಕ್ಕ ಮಕ್ಕಳು ಅವ್ರು ಬಿಡಲ್ಲ, ಅವ್ರ ಬುದ್ಧಿ. ನಮ್ಮಿದ್ರೆ ಹೂ ಅಂತಾರೆ, ಮತ್ತೆ ತಗೊಂಡು ಬೇರೆ ತಗೊಂಡು ಹೊಡಿತಾರೆ ಅಷ್ಟೇ. ದೀಪಾವಳಿ ಹಬ್ಬದ ಅತ್ಯವಶ್ಯ. ನಿಮಗೂ ಕೂಡ ಸರ್ ದೀಪಾವಳಿ ಹಾರ್ದಿಕ ಶುಭಾಶಯಗಳು. ಸರ್ ನಿಮ್ಮ ಹೆಸರು? ಮಂಜುನಾಥ್ ಅಂತ ಸರ್. ವೃತ್ತಿ ಏನ್ ಮಾಡ್ತಿದ್ದೀರಾ? ನಾವು ಡಿಗ್ರಿ ಕಾಲೇಜಲ್ಲಿ ವರ್ಕ್ ಮಾಡ್ತೀವಿ. ಅಂದ್ರೆ ನಿಮಗೆ ಹೇಳ್ಬೇಕಾ? ಚೆನ್ನಾಗಿ ಮಾತಾಡ್ತೀರಾ ಸರ್. ಈಗ ಪರಿಸರ ಸ್ನೇಹಿ ಪಟಾಕಿನ ಹೊಡಿಬೇಕು ಅಂತ ಎಲ್ಲ ಕಡೆ ಹೇಳ್ತಾರೆ. ಹೌದು. ಆದ್ರೆ ಅದನ್ನ ಯಾರೂ ಪಾಲನೆ ಮಾಡಲ್ಲ. ಹೌದು. ಯಾಕಂದ್ರೆ ಡಮ್ ಡಮ್ ಅನ್ಬೇಕಷ್ಟೇ. ಹೌದು. ಸುಮ್ನೆ ಬೆಳಕದ್ದು ಇದೆ, ಬೆಳಕ ಬರೀ ಅಷ್ಟೇ ಬರುತ್ತೆ ಅಂತಾರೆ. ಹೌದು. ಆಮೇಲೆ ದೀಪಾವಳಿ ಹಬ್ಬ ಅಂದ್ರೆ ದೀಪದಿಂದ ದೀಪ ಹಚ್ಕೊಂಡು ಹಬ್ಬನ ಆಚರಣೆ ಮಾಡ್ಬೇಕಂತ ಹೇಳ್ತಾರೆ. ಅದ್ರ ಬಗ್ಗೆ ಒಂದ್ ಮಾತಾಡಿ ಸರ್. ಸರ್ ಮಾಡಿದ್ರೆ ಒಳ್ಳೇದು ಸರ್, ಮಾಡಲ್ಲ ಯಾರು. ಅದ್ರಾಗ ಎಸ್ಪೆಷಲಿ ಹುಡುಗರು ಯಾರು ಮಾತು ಕೇಳಲ್ಲ. ಅವ್ರು ಏನ್ ಕೇಳ್ತಾರ ಅದೇ. ಈಗ ಅವರು ನನ್ನ ಮಗ ಈಗ 850 ರೂಪಾಯಿ ಬಾಕ್ಸ್ ಹೇಳಕತ್ತಾರ, ಅದೇ ಬೇಕಂತದನ. ನಾನ್ ಬ್ಯಾಡಪ್ಪ ಸಣ್ಣ ತಗೋಣ ಕೇಳ್ತಾ ಇಲ್ಲ. ಏನ್ ಮಾಡೋಣ ಸರ್, ಮಕ್ಳು ಮಾತು ಕೇಳಲೇಬೇಕಲ್ಲ. ವರ್ಷಕ್ಕೊಂದ್ಸಲ ಬರ್ತದ ಹಬ್ಬ, ದೀಪಾವಳಿ ಹಬ್ಬ ಮಾಡ್ಲೇಬೇಕು. ಬಿಡಕಂತೂ ಬರಲ್ಲ. ಹೌದು ಸರ್, ಹೌದು ಸರ್. ಹೌದು ಹೌದು ಹೌದು. ಮತ್ ನಾವ್ ಮಾಡ್ದಂಗೆ ಮತ್ ನಮ್ಮ ಮಕ್ಳು ಮಾಡ್ತಾ ಇದಾರೆ ಸರ್. ಏನ್ ತಪ್ಪಿಲ್ಲ ಅವ್ರು ಮಾಡೋದು. ನಾವು ನಮ್ಮ ಇದ್ರಲ್ಲಿ ನಾವು ಇತಿಮಿತಿ ಒಳಗೆ ಮಾಡ್ಬೇಕು ಸರ್. ಆಮೇಲೆ ಸುರಕ್ಷತೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಸುರಕ್ಷತೆ ಸರ್ ಮಕ್ಳಿಗೆ ಗೊತ್ತಾಗಲ್ಲ. ಸುರಕ್ಷತೆ ಏನು ಎಂತ ಅನ್ನೋದು ಅವ್ರಿಗೆ ಅದ್ರ ಬಗ್ಗೆ ಕಾನ್ಸೆಪ್ಟೇ ಇಲ್ಲ. ನಾವೇ ಪೇರೆಂಟ್ಸ್ಗಳು ಅವ್ರನ್ನ ಸ್ವಲ್ಪ ನಿಗಾ ವಹಿಸಿ ಅವ್ರನ್ನ ಸ್ವಲ್ಪ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅದ್ರಲ್ಲೇ ಪಟಾಕಿ ಒಳಗೆ ಸ್ವಲ್ಪ ನೋಡಿ ಸೂಕ್ಷ್ಮ ಇರೋದು ಕೊಡಿಸೋದು ಉತ್ತಮ ಅಂತ ನನ್ನ ಅನಿಸಿಕೆ. ರೋಡಲ್ಲಿ ಹೋಗ್ತಾ ಇರ್ತಾರೆ, ಬರ್ತಿರ್ತಾರೆ ಜನ, ಅವಾಗೂ ಪಟಾಕಿ ಎಲ್ಲ ಹಚ್ತಾ ಇರ್ತಲ್ಲ. ಹೌದು ಹೌದು. ಅವ್ರು ವಹಿಸ್ಬೇಕು ಸರ್, ಪೇರೆಂಟ್ಸ್ ಇರ್ಬೇಕು ಸರ್, ನೋಡ್ತಿರ್ಬೇಕು. ಮಕ್ಳ ಬಗ್ಗೆ ಬಿಡಬಾರ್ದು. ಅವ್ರ ಮಕ್ಳಿಗೆ ಪಟಾಕಿ ಕೊಟ್ಟು ಒಳಗೋಗಿ ಅಡಿಗೆ ಮಾಡ್ದು, ಮೊಬೈಲ್ ನೋಡ್ದು, ಇನ್ನೊಂದು ಮತ್ತೊಂದು ಮಾಡಬಾರ್ದು. ಮುಂದಿದ್ದು ಹುಡ್ರು ಏನ್ ಮಾಡ್ತಾರೆ ಏನಿಲ್ಲ ನೋಡಿದ್ರೆ ಒಳ್ಳೇದ್ ಸರ್. ಅದು ಬಿಟ್ಕೊಂಡು ಒಳಗ್ ಮೊಬೈಲ್ ನೋಡಿದೆ, ಟಿವಿ ನೋಡಿದೆ, ಮತ್ತೊಂದ್ ನೋಡಿದೆ, ಬಿಗ್ ಬಾಸ್ ನೋಡಿದೆ ಅನ್ಕೊಂತ ಹೋದ್ರೆ ಹುಡ್ರು ಹೇಳಕ್ ಆಗಲ್ಲ. ಒಬ್ರಿಗೂ ಇನ್ನೊಬ್ರು ಅನಾಹುತ ಆಗ್ತದೆ, ತೊಂದರೆ ಆಗ್ತದೆ ಅಂತ. ಅದೇ ಸರ್, ಅದೇ ಪೇರೆಂಟ್ಸ್ ಎದುರಿಗೆ ಇರ್ಬೇಕು ಸರ್. ಭೂಚಕ್ರ ಆಗ್ಲಿ, ಮಂಡಕ್ಕಿ ಉಂಡೆ ಆಗ್ಲಿ, ಪಟಾಕಿ ಯಾವ್ದೇ ಆಗ್ಲಿ, ಪಟಾಕಿ ಡೇಂಜರೇ ಸರ್ ಇದು. ಹೌದು. ಗೊತ್ತಾಗಲ್ಲ ಸರ್. ಅದೇ ನಾವು ಇರ್ಬೇಕು ಸರ್, ಎದುರಿಗೆ ಇದ್ದು ನೋಡ್ತಾ ಇರ್ಬೇಕು ಅವ್ರ ಕಡೆ. ಯಾಕಂದ್ರೆ ಒಬ್ರು ಇಬ್ರು ಇರ್ತಾರ ಮಕ್ಳು, ನೋಡ್ತಾ ಇರ್ಬೇಕು ಅವ್ರ ಬಗ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೂ ಕೂಡ ಸರ್, ಸೇಮ್ ಟು ಯು. ಓಕೆ ಸರ್. ಅಚ್ಚ ಕನ್ನಡದಲ್ಲಿ ಚೆನ್ನಾಗಿದೆ ನೋಡಿ. ತಮಾಷೆ ಮದ್ದಿನ ಅಂಗಡಿ, ಆಮೇಲೆ ಮದ್ಯದ ಅಂಗಡಿ ಅಲ್ಲ, ಮದ್ದಿನ ಅಂಗಡಿ. ಇಲ್ಲೆಲ್ಲ ರೆಡಿ ಮಾಡ್ತವ್ರೆ. ಇವಾಗೆಲ್ಲ ಯಾಕಂದ್ರೆ ಲೈಸೆನ್ಸ್ ಎಲ್ಲ ಲೇಟಾಗಿ ಕೊಟ್ಟಿರೋದ್ರಿಂದ ಸ್ಟಾಲ್ಗಳನ್ನ ಹಾಕೋದು ಸ್ವಲ್ಪ ವಿಳಂಬ ಆಗಿದೆ. ಇನ್ನೂ 3 ದಿನ ಹಬ್ಬ ಇದೆಯಲ್ಲ.
ನಮಸ್ಕಾರ, ನಿಮ್ಮ ಹೆಸರು? ವೆಂಕಟೇಶ್ ಅಂತ ಹೇಳಿ. ಸರ್, ಮಕ್ಕಳಿಗೆ ಪಟಾಕಿ ಕೊಡ್ಸಕ್ ಬಂದಿದ್ದೀರಾ? ಹೌದು ನಿಮ್ಮ ಬಾಲ್ಯದ ನೆನಪೇನಾದ್ರು ಆಯ್ತಾ? ಸರ್, ಬಾಲ್ಯದ ನೆನಪು ಬಹಳಗಳಿದಾವೆ, ಅವು ಹೇಳಲಾಗದಂತ. ಅಂದ್ರೆ ಮನೆಯಲ್ಲಿ ಪಟಾಕಿ ಕೊಡ್ತಾ ಇರಲಿಲ್ಲ, ಹೌದು. ಹಠ ಮಾಡಿ ಪಟಾಕಿ ತಗೊಂತಿದ್ವಿ. ಈಗ ನಾವು ಮಕ್ಕಳಿಗೆ ಅವ್ರು ಹಠ ಮಾಡ್ತಾರೆ, ನಾವು ಕೊಡಿಸ್ಲೇಬೇಕು, ಅನಿವಾರ್ಯ. ಹೌದು, ಯಾಕೆ ನಾವು ಅದೇ ಕ್ಲಾಸಿಂದ ಬಂದಿರೋದು. ಹೌದು ಸರ್, ಹೌದು. ಅಲ್ವಾ ಸರ್? ಹೇಗಿದೆ ರೇಟ್ ಎಲ್ಲ? ಪರವಾಗಿಲ್ವಾ ಸರ್? ಇವಾಗ ಬಂದಿವಿ, ವಿಚಾರಿಸಿದ್ವಿ. ರೇಟ್ ಎಲ್ಲಿ ಕಮ್ಮಿ ಸಿಗುತ್ತೋ ಅಲ್ಲಿ ನಮ್ಮ ರೇಟಿಗೆ ಸಿಗುತ್ತೋ ಆ ತರ ತಗೋಬೇಕು. ಹೌದು, ಪರಿಸರಕ್ಕೆ ತಕ್ಕಂತೆ ನಾವು ಪಟಾಕಿ ಹಾರಿಸಿದ್ರೆ ನಮಗೆ ಒಳ್ಳೇದು, ಎಲ್ಲರಿಗೂ ಒಳ್ಳೇದು. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರಮ್ಮ? ವಿಜಿ ಪೂರ್ವಿಕಾ. ವಿಜಿ ಪೂರ್ವಿಕಾ, ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ? ಫಸ್ಟ್ ಬಿ. ಫಸ್ಟ್ ಬಿನಾ? ಪಟಾಕಿ ತಗೊಂಡಾ? ತಗೊಂಡ್ವಿ. ಎಷ್ಟು ತಗೊಂಡೆ? 1000 ರೂಪೀಸ್. ಎಷ್ಟು ತಗೊಂಡೆ? 1000 ರೂಪೀಸ್. 1000 ರೂಪೀಸ್ ತಗೊಂಡ? ಡಮ್ ಡಮ್ ಅನ್ನೋ ತಗೊಂಡ ಇಲ್ಲ ಪಟ್ ಪಟ್ ಅನ್ನೋ ತಗೊಂಡ? ಎರಡು. ಸುರ್ಸುರ್ ಬತ್ತಿ ತಗೊಂಡ? ತಗೊಂಡ್ವಿ. ಖುಷಿನಾ ಸುರ್ಸುರ್ ಬತ್ತಿ ಹೊಡೆಯಕ್ಕೆ? ಖುಷಿ, ತುಂಬಾ ಇಷ್ಟ. ಫ್ಲವರ್ ಪಾಟು ಬರುತ್ತೆ, ತಗೊಂಡಿದೀವಿ. ತುಂಬಾ ಚೆನ್ನಾಗಿ ಮಾತಾಡ್ತೀಯಾ. ಹುಷಾರಾಗೆ ಅಕ್ಕಪಕ್ಕ ನೋಡ್ಕೊಂಡು, ಆಮೇಲೆ ನಿನ್ನ ಕಣ್ಣು ಸುರಕ್ಷತೆ, ನಿನ್ನ ಕಣ್ಣುಗಳ ಬಗ್ಗೆ ಸುರಕ್ಷತೆ ತಗೊಂಡು ಸ್ವಲ್ಪ ದೂರದಿಂದಲೇ ಹಿಡ್ಕೊಂಡು ಪಟಾಕಿ ಹಚ್ಚಿ ಪಟಾಕಿ ಹೊಡಿಬೇಕು. ಓಕೆನಾ? ಥ್ಯಾಂಕ್ ಯು ಅಂಕಲ್. ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಅಣ್ಣಂಗೂ ಎಲ್ರಿಗೂ ಹೇಳ್ಬೇಕು ನೀನು. ಓಕೆನಾ? ಸ್ವಲ್ಪ ದೂರದಿಂದಲೇ ಹೊಡಿಬೇಕು, ಯಾಕಂದ್ರೆ ಕಣ್ಣು ಒಂದೇ ಸರಿ ಸಿಗೋದು ನಮ್ಗೆ ಬರೋದು ಕಣ್ಣು. ಓಕೆನಾ? ಹ್ಯಾಪಿ ದೀಪಾವಳಿ ಅಂಕಲ್, ಅಡ್ವಾನ್ಸ್. ನಿನಗೂ ಕೂಡ ಹ್ಯಾಪಿ ದೀಪಾವಳಿ ಪುಟ. ನಿಮ್ಮ ಚಾನಲ್ಗೂ ಹ್ಯಾಪಿ ದೀಪಾವಳಿ. ನಿಮ್ ಚಾನಲ್ಗೂ ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ದೀಪಾವಳಿ ಅಂಕಲ್. ಹ್ಯಾಪಿ ದೀಪಾವಳಿ. ನಿನ್ನ ಹೆಸರು? ವಿವೇಕ್. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ವೀರೇಶ್ ಅಂತ. ಸರ್, ಏನ್ ವೃತ್ತಿ ಮಾಡ್ತಾ ಇದ್ದೀರಾ? ನಾವು ಉಜ್ಜೀವನ್ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಇದೀವಿ. ಉಜ್ಜೀವನ್ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಇದೀವಿ. ನಿಮ್ಮ ಇದೆಲ್ಲ ಬಿಡಿ ಸರ್. ಆಮೇಲೆ ಈ ಪಟಾಕಿ ಹಬ್ಬದಲ್ಲಿ ಪಟಾಕಿಗಳ ರೇಟು ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಸರ್? ಪರವಾಗಿಲ್ಲ, ಅವರೇಜ್ ಇದೆ. ಅವರೇಜ್ ತಗೋಬಹುದು, ಪರ್ಚೇಸಸ್ ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಮಕ್ಕಳಿಗೆ ಒಳ್ಳೆ ತುಂಬಾ ಖುಷಿ ಆಗ್ತದೆ. ಹಬ್ಬದ ವಾತಾವರಣ ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ. ಎಲ್ಲ ಕ್ರೌಡ್ ಚೆನ್ನಾಗಿದೆ ಎಲ್ಲ ಕಡೆ ಅಂತ. ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲ ಕಡೆ. ಚೆನ್ನಾಗಿದೆ, ಒಳ್ಳೆ ಸೂಪರ್ ಇದೆ. ಆಮೇಲೆ ಈ ಪರಿಸರ ಸ್ನೇಹಿ ಪಟಾಕಿಗಳನ್ನ ಹೊಡಿಬೇಕಂತೆಲ್ಲ ಕೇಳ್ಪಟ್ಟೆ. ಪೇಪರ್ ನ್ಯೂಸ್ ಅಲ್ಲೆಲ್ಲ ನೋಡಿದೆ. ಹೌದು ಸರ್, ಕೋರ್ಟಿಂದ ಆದೇಶ ಕೂಡ ಆಗಿದೆ ಅಂತ ಕೇಳ್ಪಟ್ಟೆ. ಹೌದು. ಆದ್ರೆ ಅವು ಪೇಪರ್ ನ್ಯೂಸ್ಗೆ, ಟಿವಿ ನ್ಯೂಸ್ಗೆ ಅವ್ರು ಸೀಮಿತ ಆಗ್ಬಿಡ್ತಾವೆ ಸರ್. ಅಂದ್ರೆ ಯಾಕಂದ್ರೆ ಯಾರು ಕೂಡ ಈಗ ಸಿಗರೇಟ್ ಸೇರ್ಬೇಡಿ, ಇಂಜುರಿಯಸ್ ಹೆಲ್ತ್ ಅಂತಾರೆ, ಆದ್ರೆ ಸೇರ್ತಾರೆ. ಬಟ್ ಆದ್ರೆ ನಾವು ಏನು ಪರಿಸರ ಮಾಲಿನ್ಯ ಆಗಂತ ದೊಡ್ಡ ಪಟಾಕಿ ಇಲ್ಲ. ಸಣ್ಣ ಹುಡುಗಿ ಚಿಕ್ಕ ಮಕ್ಕಳಿಗೆ ಆಗಂತ ಪಟಾಕಿನೇ ನಾವು ಪೇರೆಂಟ್ಸ್ ಎಲ್ಲ ಪ್ರಿಫರೆನ್ಸ್ ಮಾಡ್ತಾ ಇದೀವಿ. ಹಾಗಾಗ್ಬಿಟ್ಟು ದೊಡ್ಡ ಪಟಾಕಿನ ಪರಿಸರಕ್ಕೆ ಎಫೆಕ್ಟ್ ಆಗಂತದ್ದು ಏನೇ ಇಲ್ಲ. ನಾರ್ಮಲ್ ಆಗಿ ಸಣ್ಣ ಪುಟ್ಟ ಮಕ್ಕಳಿಗೆಲ್ಲ ಚೆನ್ನಾಗಿದೆ, ಅದಕ್ಕೋಸ್ಕರ ತಗೋತಾ ಇದೀವಿ. ಆಮೇಲೆ ಸರ್, ಇದು ಮಕ್ಕಳ ಸುರಕ್ಷತೆ ಬಗ್ಗೆ. ಹೌದು ಸರ್, ಸೇಫ್ಟಿ ಇಟ್ಕೊಂಡೆ ನಾವು ಪಟಾಕಿ ವಾತಾವರಣ ಇದು ಮಾಡಬೇಕು. ಅಂದ್ರೆ ಪೇರೆಂಟ್ಸ್ ಎಲ್ಲ ಜೊತೆಗೆ ಹೊಂದ್ಕೊಂಡು ಸುರಕ್ಷತೆ ಕಾಪಾಡಬೇಕು. ಹೌದು, ಕಣ್ಣಿಗೆ ಎಫೆಕ್ಟ್ ಆಗ್ತದೆ ಬಹಳ. ಅದೇ ನೋಡ್ಕೊಂಡು ನಾವು ಸುರಕ್ಷಿತವಾಗಿನೇ ಪಟಾಕಿ ಹಚ್ಬೇಕಲ್ಲ ಅಂತ ಎಲ್ಲಾ ಇದ್ರಲ್ಲಿ ಕೇಳ್ಕೊಳ್ಳೋದಾಗೆ ಎಲ್ಲಾ ಮಕ್ಕಳಿಗೂ ಚೆನ್ನಾಗಿ ಪಟಾಕಿ ಹಚ್ಚಿ ಸುರಕ್ಷಿತವಾಗಿರಿ, ಎಲ್ಲರೂ ಚೆನ್ನಾಗಿರಲ್ಲ ಅನ್ನೋಕ್ಕೋಸ್ಕರ ಸಂದೇಶ ಕೊಡ್ತಾ ಇದೀವಿ. ಹ್ಯಾಪಿ ದೀಪಾವಳಿ ಅಡ್ವಾನ್ಸ್, ಆಲ್ ದಿ ಬೆಸ್ಟ್. ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ರಿ, ಬಟ್ ಸುರಕ್ಷವಾಗಿ ಸೆಲೆಬ್ರೇಷನ್ ಮಾಡ್ರಿ ಅಂತ ಹೇಳ್ತಾರೆ, ಇಷ್ಟಪಡ್ತಾರೆ. ಥ್ಯಾಂಕ್ ಯು ಸರ್, ಮಗಳು ಚೆನ್ನಾಗಿ ಮಾತಾಡಿದ್ರು. ಸರ್, ಥ್ಯಾಂಕ್ ಯು. ಒಳ್ಳೆದಾಗಲಿ. ಓಕೆ ಸರ್, ನಿಮ್ಮ ಹೆಸರು ಸರ್? ನಿಮಗೂ ಕೂಡ ಹ್ಯಾಪಿ ದೀಪಾವಳಿ. ಓಕೆ, ಥ್ಯಾಂಕ್ ಯು ಪುಟ. ಇದಿಷ್ಟು ನಮ್ಮ ದಾವಣಗೆರೆಯಲ್ಲಿ ಪಟಾಕಿ ಸ್ಟಾಲ್ಗಳು ಇಟ್ಕೊಂಡಿರೋ ಮಾಲೀಕರು ಹಾಗೆ ಗ್ರಾಹಕರ ಮಾತುಗಳು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಕರ್ನಾಟಕ.